ಗಣಪತಿ ಭಟ್ರೆ, ಈ 48 ದಿನಗಳ ಮಂಡಲ ಪೂಜೆ, ಶಿಸ್ತು, ಊಟದ ಮೇಲೆ ನಿಯಂತ್ರಣ, ಇಂದ್ರಿಯಗಳ ಮೇಲೆ ನಿಯಂತ್ರಣ, ಈ ಮಂಡಲ ಪೂಜೆಯ 48 ದಿನದ ವಿಶೇಷತೆ ಏನು ಹೇಳ್ತೀರಿ? ಇದಕ್ಕೆಲ್ಲ ಕೂಡ ಒಂದು ಬುನಾದಿ ಅಂದರೆ ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದರಲ್ಲೂ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನಮಗೆ ಯೋಗಶಾಸ್ತ್ರ ನೀಡಿದೆ. ನೀವು ಪಾತಂಜಲ ಯೋಗಶಾಸ್ತ್ರವನ್ನು ನೋಡಿದರೆ ಅಲ್ಲಿ ಅಷ್ಟಾಂಗ ಯೋಗ ಅಂತ, ಅಂದರೆ ಒಂದು ಯೋಗ ಪರಿಪೂರ್ಣ ಆಗೋದೇ 8 ಬಗೆಯ ಅಂಗಗಳಿಂದ. ಅದರಲ್ಲಿ ಮೊದಲನೇ 2 ಯಮ ಮತ್ತು ನಿಯಮ ಅಂತ. ಈ 2 ಯಮ ಮತ್ತು ನಿಯಮ ಅನ್ನೋದು ಅನಾದಿ ಕಾಲದಿಂದ ನಮ್ಮಲ್ಲಿ ಒಂದು ಸಚ್ಚಿಂತನೆಯನ್ನು ರೂಢಿಸ್ಕೊಂಡು ಹೋಗಬೇಕು. ಭಗವಂತನನ್ನು ಕಾಣಬೇಕು ಅಂತಂದರೆ ಆ ಮಾರ್ಗ ಹೇಗಿರಬೇಕು? ನಾವು ಒಮ್ಮೆಗೆ ಹೋಗಿ ಸೀದಾ ಭಗವಂತನ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೇಕಾದಂತಹ ಮಾರ್ಗ ಇದೆಯಲ್ಲ, ಆ ಮಾರ್ಗವೇ ಇಲ್ಲಿ ಈ ಅಯ್ಯಪ್ಪ ಒಂದು ಆರಾಧನೆಯಲ್ಲಿ ಮಂಡಲ ಪೂಜೆ ಅನ್ನೋದಾಗಿ 41 ದಿವಸ, ಸ್ವಾಮಿಗಳು ಹೇಳಿದ ಹಾಗೆ 48 ದಿವಸ ಹೀಗೆಲ್ಲ ಮಾಡೋದು. ಅದು ನಿರ್ದಿಷ್ಟವಾಗಿ ಯಾಕೆ ಇಟ್ಟಿದ್ದಾರೆ ಅಂದರೆ, ಅಷ್ಟು ಕನಿಷ್ಠ ಅಂದರೂ ಕೂಡ ಅಷ್ಟು ದಿವಸಗಳ ಕಾಲ ಬೇಕು. ಯಾಕೆಂದರೆ ಈ ಯಮ ಮತ್ತು ನಿಯಮ ಇದೆಯಲ್ಲ, ಯಾವುದು ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಇದೆರಡನ್ನು ಸರಿಯಾಗಿ ಪಾಲಿಸಬೇಕು. ಉದಾಹರಣೆಗೆ ಅಲ್ಲಿ ಇಂದ್ರಿಯ ನಿಗ್ರಹ ಆಗಬೇಕು ಅಂದರೆ ನಾವು ಬಾಯಿ ಮಾತಲ್ಲಿ ಹೇಳಿದ ಹಾಗಲ್ಲ ಇಂದ್ರಿಯ ನಿಗ್ರಹ ಮಾಡೋದು. ಅದಕ್ಕೆ ಪೂರ್ವಭಾವಿಯಾಗಿ ಏನೇನೆಲ್ಲ ಬೇಕು ಅನ್ನೋದೆಲ್ಲ ಕೂಡ ಆ ಯಮದಲ್ಲಿ ಇದೆ. ಅಂದರೆ ಅಸ್ತೇಯ ಅನ್ನುವಂತಹ ಭಾವನೆ, ಅಂದರೆ ಪರರ ವಸ್ತುಗಳನ್ನು ಅಪಹರಿಸುವಂತಹ ವಿಚಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು, ಹಾಗೆಲ್ಲ ಮಾಡಬಾರ್ದು. ಅಪರಿಗ್ರಹ ಅಂತ ಹೇಳ್ತಾರೆ, ಅಂದರೆ ಬೇರೆಯವರದನ್ನು ಕಸಿದುಕೊಂಡು ತಿನ್ನೋದು ಅಥವಾ ತೆಗೆದುಕೊಳ್ಳುವಂಥದ್ದು ಇಂಥದ್ದೆಲ್ಲ ಇರಬಾರ್ದು. ಬ್ರಹ್ಮಚರ್ಯ ಅನ್ನೋದು ತುಂಬ ಬಹಳ ಮುಖ್ಯವಾಗಿ ಈ ಒಂದು ಶಾಸ್ತನ ಆರಾಧನೆಯಲ್ಲಿ, ಅಯ್ಯಪ್ಪನ ಆರಾಧನೆಯಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಆಚರಣೆ ಅಂತ ನನಗನ್ಸುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಯಾವುದಕ್ಕೆ ಒಂದು ಬೇಸ್, ಎಲ್ಲ ನಮ್ಮ ಜೀವನದ ಒಂದು ಬೇಸ್ ಅಂತ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಬ್ರಹ್ಮಚರ್ಯಕ್ಕೆ. ಬ್ರಹ್ಮಚರ್ಯದ ಕುರಿತಾಗಿ ಮಾತಾಡ್ತೀವಿ. ಈಗ ತೆಗೆದುಕೊಂಡು ಹೋಗ್ತಿರೋ ಜ್ಯೋತಿ ಏನು ಬಾಲಚಂದ್ರ ಅವರೇ? ಇದು ಪಂದಳದಿಂದ ಬರ್ತಾ ಇರೋಂಥದ್ದು. ಪಂದಳದಿಂದಾನೇ ತಗೊಂಡು ಬರ್ತಾರೆ. ಹೌದು, ಪಂದಳದಿಂದಾನೇ ಬರ್ತಾ ಇರೋದು. ಇವರೆಲ್ಲ ಅಲ್ಲಿಯ ಪ್ರಮುಖರು. ಇವರೆಲ್ಲ ಅಂದ್ರೆ ಪ್ರತಿ ವರ್ಷನೂ ಅವರಿಗೆ ಒಂದು ಇದನ್ನ ಕೊಟ್ಟಿರ್ತಾರೆ, ಯಾರ್ಯಾರು ಹೋಗ್ಬೇಕು, ಯಾರು ಅದನ್ನ ಜ್ಯೋತಿ ಇಟ್ಕೊಂಡ್ ಬರ್ಬೇಕು ಅಂತ ಬಿಟ್ಟು. ಪಾರಂಪರ್ಯನ ಅಥವಾ ಇಲ್ಲ, ಅದು ಒಂದು ಅವಾಗಿಂದ. ಹೌದು, ಅವರ ರಾಜಮನೆತನದಿಂದ ಮತ್ತು ಇಲ್ಲಿ ಯಾಕಂದ್ರೆ TD ಅಂದ್ರೆ ತ್ರಿವಂಕೂರು ದೇವಸ್ಥಾನ ಬೋರ್ಡ್ ಅಂತ ಬಿಟ್ಟು, ಆ ಬೋರ್ಡ್ನವರು ಯಾರ್ಯಾರು ಇರಬೇಕು ಅಂತ ಬಿಟ್ಟು ಹೇಳ್ಕೊಂಡು ಅವರು ಫಸ್ಟ್ ಇದು ಮಾಡಿರ್ತಾರೆ. ಸೊ ಆ ಬೋರ್ಡ್ನವರು ಏನ್ ಮಾಡಿರ್ತಾರೆ ಅದ್ರ ಪ್ರಕಾರ ಇವ್ರು ಹಿಡ್ಕೊಂಡ್ ಬರ್ತಾ ಇದಾರೆ. ಅಂದ್ರೆ ಈ ಜ್ಯೋತಿ ಹಂಗೆ ಅಲ್ಲಿ ದೀಪ ಇರುತ್ತಾ, ಹೇಗದು ಅಲ್ಲಿ ಜ್ಯೋತಿ ಬೆಳಗಿಸ್ಕೊಂಡು ತಗೊಂಡು ಬರ್ತಾರಾ? ಇದು ಮುಖ್ಯಸ್ಥರು ಬರ್ಬೇಕಾದ್ರೆ ಮುಂಚೆ, ಅಂದ್ರೆ ಅರ್ಚಕರು ಇರ್ತಾರಲ್ಲ, ಅವ್ರು ಬರ್ಬೇಕಾದ್ರೆ ಮುಂಚೆ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಒಂದು ದಾರಿ ಅಂತ ಬಿಟ್ಟು ಹೇಳಿ ಅಷ್ಟೇ. ಈಗ ಹಿಂದೆಗಡೆ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನ. ಪಂದಳದಿಂದ ಈಗಾಗಲೇ ಆಭರಣಗಳನ್ನ ತೆಗೆದುಕೊಂಡು ಬರಲಾಯಿತು, ಗರ್ಭಗುಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಲಂಕಾರಕ್ಕೆ ಸಿದ್ಧತೆಗಳನ್ನ ಮಾಡ್ತಿದ್ದಾರೆ. ಯಾರ್ಯಾರು ಮುಖ್ಯಸ್ಥರಿದ್ದಾರೋ ಅವರನ್ನ ಆಹ್ವಾನಿಸಿ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಗುರುಸ್ವಾಮಿಗಳಾದ ಶಬರೀಶ್ ಅವರು ಮತ್ತೊಂದು ಸಲ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಾಪಸ್ ಬರ್ತೀನಿ ಗಣಪತಿ ಭಟ್ ಅವರೇ, ಬ್ರಹ್ಮಚರ್ಯದ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ಶಬರೀಶ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. 48 ದಿನಗಳ ಶಿಸ್ತಿನ ಜೀವನದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಶಬರೀಶ್ ಅವರೇ, ನಮ್ಮಲ್ಲಿ ಏನೇ ಅವಗುಣಗಳಿದ್ರು, ನಮ್ಮಲ್ಲಿ ಏನೇ ಚಟಗಳಿದ್ರು, ಆ 48 ದಿನಗಳ ಮಂಡಲ ಪೂಜೆಯಲ್ಲಿ ಬಹಳ ಶಿಸ್ತನ್ನ ಶಬರಿಮಲೆಯ ಭಕ್ತಾದಿಗಳು ನೆರವೇರಿಸ್ತಾರೆ. ಎಷ್ಟು ವರ್ಷಗಳಿಂದ ನೀವು ಶಬರಿಮಲೆಗೆ ಹೋಗ್ತಾ ಇದ್ದೀರಿ, ಮತ್ತೆ ಯಾವ ರೀತಿ ಇರುತ್ತೆ ಆಚರಣೆ? ನನ್ನ ಅಯ್ಯಪ್ಪನ ನಂಟು ನಾನು ಯೋಚಿಸುವ ಮುನ್ನವೇ ಆಗಿದ್ದು. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಡಾಕ್ಟರ್ ಜೊತೆಗೆ ಒಂದು ಚರ್ಚೆ ನಡೀತಂತೆ. ಡಾಕ್ಟರ್ ಈ ಮಗು ಹುಟ್ಟಲ್ಲ ಅಂತ ಹೇಳಿದಾಗ ಅವ್ರು ಈ ಮಗು ಹುಟ್ಟೋದು ಮಾತ್ರ ಅಲ್ಲ, ನಿರಂತರವಾಗಿ ಅಯ್ಯಪ್ಪನ ಸೇವೆ ಮಾಡ್ತಾನೆ ಅಂತ. ಸೊ ನನ್ನ ಮೊದಲನೇ ಶಬರಿಮಲೆ ಯಾತ್ರೆ ನಡೆದಿದ್ದು 7 ತಿಂಗಳ ಬಾಲಕನಾಗಿದ್ದಾಗ, ಪುಟ್ಟ ಮಗುವಾಗಿದ್ದಾಗ. ಸೊ ಅಯ್ಯಪ್ಪ ಸ್ವಾಮಿ ಯಾರನ್ನು ಬೇಕೋ ಅವ್ರನ್ನ ಕರ್ಸ್ಕೋತಾರೆ ಅಂತಾರೆ. ಆ ಥರ ಒಂದು ಮಗುವಾಗಿ ನನ್ನನ್ನು ಕರ್ಕೊಂಡೋಗಿದ್ದು ಸುಮಾರು 48 ವರ್ಷದ ಮುಂದೆ. ಸೊ ಮೊನ್ನೆ ನಾನು ಪುಲ್ಮೇಡ್ 3 ದಾರಿ ಇದೆ ಶಬರಿಮಲೆಗೆ. ಒಂದು ಪಂಪೆಯಿಂದ ಹೋಗುವುದು, 2ನೇದು ಎರ್ಮೇಲಿ ದೊಡ್ಡ ಪಾದ ಅಂತೀವಿ ಅದನ್ನ, 3ನೇದು ಪುಲ್ಮೇಡ್ ಅಂತಾರೆ. ಅದನ್ನ ಪುಲ್ಲು ಅಂದ್ರೆ ತಮಿಳಲ್ಲಿ ಹುಲ್ಲು, ಕನ್ನಡದಲ್ಲಿ ಹುಲ್ಲು ಅಂತ.
ಆ ಹುಲ್ಲು ಮೇಡ್ ಹೋಗಿ ಹೋಗಿ ಏನಾಗಿದೆ ಅಂದ್ರೆ ಅಲ್ಲಿ ಹುಲಿಗಳು ತುಂಬಾ ಇರೋದು ಆಗಿನ ಕಾಲದಲ್ಲಿ, ಅದಕ್ಕೆ ಅದನ್ನ ಪುಲಿಮೇಡ್ ಅಂತಾನು ಹೇಳ್ತಾರೆ. ಸೊ ಮೊನ್ನೆ ನನ್ನ 49ನೇ ಯಾತ್ರೆ ಪುಲಿಮೇಡ್ ಕಡೆಯಿಂದ ಹೋಗಿ ಬಂದು ಇನ್ನು 3 ದಿವಸದಲ್ಲಿ ಮತ್ತೆ ಶಬರಿ ಅಯ್ಯಪ್ಪನ ನೋಡಕ್ ಹೋಗ್ತಾ ಇದ್ದೀವಿ. ಅದು ಮತ್ತೊಮ್ಮೆ ಅಯ್ಯಪ್ಪ ಎಷ್ಟೆಲ್ಲ ಕರ್ಕೋತಾನೆ ಅಂತ ಹೇಳಕ್ಕಾಗಲ್ಲ. ಬಹಳ ಚೆನ್ನಾಗಿ ಗುರುಸ್ವಾಮಿಗಳು ಹೇಳಿದ್ರು ಎಷ್ಟು ದಿವಸ ಮಂಡಲ ಮಾಡಬೇಕು ಏನು ಅನ್ನೋದು. ನಾನು ಹೇಳಿದರೆ ನನ್ನ ವಾಸ್ತವ್ಯ ತುಂಬಾ ವರ್ಷಗಳಿಂದ ವಿದೇಶದಲ್ಲೇ ಇತ್ತು. ಲಂಡನ್ನಲ್ಲಿದ್ದೆ, ಸ್ವಲ್ಪ ದಿವಸ ಅಮೆರಿಕದಲ್ಲಿದ್ದೆ. ಆದರೆ ಎಲ್ಲಿದ್ರು ಅಯ್ಯಪ್ಪನ ಸ್ಮರಣೆಗೋಸ್ಕರ ಇಲ್ಲಿ ಬರ್ತಾನೆ ಇದ್ವಿ ನಿರಂತರವಾಗಿ. ನಾವು ಇಂಗ್ಲಿಷಲ್ಲಿ ಒಂದು ಹೇಳ್ತೀವಿ, ವಾಟ್ ಯು ಸೋ ಇಸ್ ವಾಟ್ ಯು ರೀಪ್ ಅಂತ. ಸೊ ನಿಮ್ಮ ಹೆಂಗೆ ಗಿಡವಾಗಿ ಬೆಳೆಸ್ತಿರೋ ಅದೇ ಮರವಾಗಿ ದಟ್ಟವಾಗಿ ಬರೋದು ಅಂತ. ನಮ್ಮಲ್ಲಿ ಆ ಸಂಸ್ಕೃತಿ ಅಯ್ಯಪ್ಪ ಅನ್ನೋದನ್ನ ಗುರುಗಳು, ನಮ್ಮ ಪೂಜ್ಯ ತಂದೆ ಆದ ರೋಜಾ ಷಣ್ಮಂ ಗುರುಗಳು ಒಳಗೆ ಹಾಕಿ ಬಿಟ್ಟಿದ್ರು. ಅವರು ಸುಮಾರು 55 ವರ್ಷ ಶಬರಿಮಲೆ ಯಾತ್ರೆ ಮಾಡಿ ಸುಮಾರು 25ಕ್ಕೂ ಮೇಲೆ ಅಯ್ಯಪ್ಪ ದೇವಸ್ಥಾನ ಈ ರಾಜ್ಯ ಮಾತ್ರ ಅಲ್ಲ ತಮಿಳುನಾಡಲ್ಲೂ ಕಟ್ಟಿದ್ರು. ಸೊ ಅದರಿಂದ ಹೋಗ್ತಾ ಹೋಗ್ತಾ ಬಹಳ ಚೆನ್ನಾಗಿ ಈಗ ಸುಲಭವಾಗಿ ಕಂಡಿಡ್ಬೋದು ಯಾರು ಎಷ್ಟು ದಿವಸ ಮಾಲೆ ಹಾಕಿದ್ದಾರೆ ಅಂತ. ಒಂದು ನಮ್ಮ ಗಡ್ಡದಲ್ಲಿ ಗೊತ್ತಾಗ್ಬಿಡ್ತದೆ, ಎರಡನೇದು ಕೈಯ ಉಗುರು ನೋಡಿದ್ರೆ ಸ್ವಲ್ಪ ದಿವಸದಲ್ಲಿ ಹುಲಿ ಉಗುರು ಆಗ್ಬಿಡ್ತದೆ ನಮ್ದು, ಆ ತರ ಉಗುರಲ್ಲಿ ಗೊತ್ತಾಗ್ತದೆ. ಬಟ್ ಮುಖ್ಯವಾಗಿ ಈಗಿನ ಕಾಲದ ಯುವಕರಿಗೆ ನಾವು ಹೇಳೋದು, ಈಗ ಜಿಮ್ಮಿಗೆ ಹೋದ್ರೆ 21 ದಿವಸ ಹೋದ್ರೆ ನಿಮ್ಮ ದೇಹ ಅದಕ್ಕೆ ತಕ್ಕಂತೆ ನಡ್ಕೋಬಹುದು ಅಂತಾರೆ. ಇಲ್ಲಿ ನೀವು ಒಂದು ಮಂಡಲ ರಥ ಮಾಡಿ ನೋಡಿ, ನಿಮ್ಮ ದೇಹ ಪೂರ್ತಿ ಒಂದು ಕ್ಲೀನ್ ಆಗ್ಬಿಟ್ಟು ಹೊಸ ಸಿಸ್ಟಮ್ ಆಗಿ ಒಂದು ಬರ್ತೀರಾ. ಸೊ ನಮಗೆಲ್ಲ ಈಗ ಒಂದು ಮಂಡಲ ಅಲ್ಲ, 60 ದಿವಸ 62 ದಿವಸ ಆಗ್ತದೆ ಹೋಗ್ತಾ ಹೋಗ್ತಾ. ಇಲ್ಲಿ ನಮ್ಮ ಸ್ವಾಮಿಗಳು ಇನ್ನೊಂದಿಬ್ರು ಇದ್ದಾರೆ, ಅವ್ರು ಅಕ್ಟೋಬರ್ಲೇ ಮಾಲೆ ಹಾಕ್ಬಿಡ್ತಾರೆ. ಯಾಕೆ ಸ್ವಾಮಿ ಅಂತ ಹೇಳಿದ್ರೆ, ಸ್ವಾಮಿ ಅಲ್ಲಿ ನನಗೆ ಸೀರೋ ಪ್ಯೂರ್ ಮೈಂಡ್, ದ ಪೀಸ್ಫುಲ್ ಥಿಂಕಿಂಗ್ ಬೇರೆ ಎಲ್ಲೂ ಸಿಗಲ್ಲ ಸ್ವಾಮಿ, ಅದಕ್ಕೋಸ್ಕರ ನಿರಂತರವಾಗಿ ನನಗೆ ಎಷ್ಟು ದಿವಸ ಜಾಸ್ತಿ ಆಗುತ್ತೋ ಅಷ್ಟು ಮಾಲೆ ಹಾಕ್ತೀನಿ ಅಂತಾರೆ. ಎಲ್ಲರಿಗೂ ಅಲ್ಲ ಇದು, ಯಾರ ಕೈಲಿ ಮಾಡಕ್ ಆಗ್ತದ ರಥ ಅವ್ರು ಮಾಡಬೇಕು. ನಾನು ಹೇಳಿದಾಗ ಇವಾಗ ಇಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ನಾವೆಲ್ಲ ಆಗಿನ ಕಾಲದಲ್ಲಿ ಅಲ್ಲಿ ಪಂಚೆ ಉಡ್ಕೊಂಡು ಬರಿಗಾಲಲ್ಲಿ ಹೋದ್ರೆ ಅವ್ರೆಲ್ಲ ನಮ್ಮನ್ನ ನೋಡಿ ನಗ್ತಾ ಇದ್ರು. ಯಾರ್ಯಾರು ಗೇಲಿ ಮಾಡಿದ್ರೋ, ಯಾರ್ಯಾರು ನಕ್ಕಿದ್ರೋ ಅವರೆಲ್ಲರೂ ಇವತ್ತು ಅಯ್ಯಪ್ಪನ ದರ್ಶನಕ್ಕೆ ನಿರಂತರವಾಗಿ ಬರ್ತಾ ಇದ್ದಾರೆ. ಅದೇ ಅಯ್ಯಪ್ಪ ಸ್ವಾಮಿಯ ಮಹಿಮೆ. ಇನ್ನೂ ಸ್ವಲ್ಪ ಮುಂಚೆ ಹೇಳಬೇಕು ಅಂದ್ರೆ, ಇನ್ನೂ ಸ್ವಲ್ಪ ಆಡ್ ಮಾಡಿ ಹೇಳಬೇಕು ಅಂದ್ರೆ, ನಾವು ಹೋಗ್ಬೇಕಾದ್ರೆ ಸುಮಾರು ನಾನು ಹೇಳ್ತಾರೆ 70ರ ದಶಕದಲ್ಲಿ ಸುಮಾರು ಒಂದು 15,000 ಜನ ಬರ್ಬೋದೇನೋ. ಇವಾಗ ಸುಮಾರು 5 ಕೋಟಿ ಜನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ನೋಡಲು ಬರ್ತಿದ್ದಾರೆ ಅಂದ್ರೆ ಅದು ಅವರ ಪವಾಡನೇ ಸರಿ. ಇಲ್ಲಿ ಮಾತ್ರ ಅಲ್ಲ, ಅಮೆರಿಕದಲ್ಲಿ ಅಯ್ಯಪ್ಪ ದೇವಸ್ಥಾನ ಇದೆ, ದುಬೈಲಿದೆ. ಯಾವ ಊರಲ್ಲಿ ನೀವು ಕುಂಕುಮ ಇಡಬಾರ್ದು, ನೀವು ಇದು ಮಾಡಬಾರ್ದು, ಅದು ಮಾಡಿದ್ರು ಅಲ್ಲಿ ಇವತ್ತು ಅಯ್ಯಪ್ಪನ ದೇವಗಳು ಬಂದಿದ್ದಾವೆ. ಅದು ಅಯ್ಯಪ್ಪನ ಪವಾಡ. ಅಂಡ್ ಆಸ್ ಐ ಸೆಡ್, ಆ 48 ಅಲ್ಲ, ನೀವು ಎಷ್ಟು ದಿವಸ ಜಾಸ್ತಿ ಆಗುತ್ತೋ ಅಷ್ಟು ಮಾಡಿ ಅಂತ ನಾನು ಹೇಳೋದು. ಬೇರೆ ಏನಿಲ್ಲ, ನಿಮ್ಮ ಗಾಡಿ ಒಂದು ಕಾರ್ ಇದ್ದಂಗೆ, ಕಾರಿಗೆ ಹೊಸ ಇಂಜಿನ್ ಹಾಕಿ ಸರ್ವಿಸ್ ಮಾಡಿ ಹೆಂಗೆ ರಿಬೂಟ್ ಮಾಡ್ತಿರೋ ಆತರ ನಿಮ್ಮ ಮೈಗೆ ಒಂದು ನವೆಂಬರ್ ಬರ್ತಿದ್ದಂಗೆ ಒಂದು ಬ್ರೇಕ್ ಸಿಸ್ಟಮ್ ಬಂದ್ಬಿಡ್ತದೆ. ಈಗ ಹಾಕಿ ಫುಲ್ ಇಂಜಿನ್ ಎಲ್ಲ ಚೇಂಜ್ ಮಾಡಿ ಪೂರ್ತಿ ಅಯ್ಯಪ್ಪನ ಸ್ಮರಣೆಯಲ್ಲಿ ಹೋಗ್ಬಿಡು. ಅದಾದ್ಮೇಲೆ ನೀನು ಮುಕ್ಕಿಲ್ದ ಜನವರಿ ಮುಗಿತಿದ್ದಂಗೆ ರೆಸ್ಟ್ ಆಫ್ ದ ಇಯರ್, ಉಳಿದ ವರ್ಷ ಪೂರ್ತಿ ನಿಶ್ಚಿಂತೆಯಿಂದ ಬದುಕ್ಬೋದು ನೀವು ಅಂತ. ಸೊ ಆ ತರ ಅಯ್ಯಪ್ಪನ ಪವಾಡಗಳು ನಾನು ಹೇಳಿದಾಗ ಒಂದು 6 ತಿಂಗಳು ಮಗುವಾಗಿದ್ದಾಗ ಈಗ ನೋಡ್ತೀರಾ ನೀವು 18 ಮೆಟ್ಟಲು, ಈಗ ಅದು ಪಂಚಲೋಕದ ಮೆಟ್ಟಲು. ನಾವಿರ್ಬೇಕಾದ್ರೆ ಅದೆಲ್ಲ ಕಲ್ಲಿನ ಮೆಟ್ಲು. ನಾವು 1ನೇ ವರ್ಷ ಹೋಗ್ಬೇಕಂದ್ರೆ 1ನೇ ಮೆಟ್ಲಲ್ಲಿ ಕಾಯಿ ಹೊಡಿಬೇಕಿತ್ತು, 5ನೇ ಮೆಟ್ಲು ಅಂದ್ರೆ 5ನೇ ಮೆಟ್ಲಲ್ಲಿ ಕಾಯಿ ಹೊಡಿಬೇಕಿತ್ತು. ಕಾಯಿ ಹೊಡೆದು ಮೇಲೆ ಹೋಗ್ತೀವಿ, ಹಾಗೆ ವಾಪಸ್ ಇಳಿದು ಬರ್ಬೇಕಾದ್ರು ಅದೇ ಮೆಟ್ಟಿಲ ಸೌಲಭ್ಯ ಇತ್ತು ನಮಗೆ ಅವಾಗ. ಜನಸಂಖ್ಯೆ ಜಾಸ್ತಿ ಆದಂತೆ ಮತ್ತೆ ಕಾಯಿ ಹೊಡೆದು ಬರ್ತಾ ಇದೆ. ಯಾತ್ರಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಂತೆ ನಿಯಮಗಳು ಕೂಡ ಬದಲಾಗಿದೆ. ಎಷ್ಟರ ಮಟ್ಟಿಗೆ ಯಾತ್ರಾರ್ಥಿಗಳು ಸೇರ್ತಾ ಇದ್ದಾರೆ ಅಂದ್ರೆ, ಕಳೆದ ಬಾರಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಹಳ ಸಂದಿಗ್ಧ ಪರಿಸ್ಥಿತಿ ಆಗ್ಬಿಟ್ಟಿತ್ತು, ಸಫೋಕೇಶನ್ ಶುರು ಆಗ್ಬಿಟ್ಟಿತ್ತು, ಜನರಿಗೆ ತೊಂದರೆ ಆಗಿತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಆನ್ಲೈನ್ ಕ್ಯೂ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ, ವರ್ಚುವಲ್ ಕ್ಯೂ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ. 30,000 ಜನರಿಗೆ ಅವಕಾಶ ಇದೆ. ಅಲ್ಲೇ ಸ್ಪಾಟ್ ಹೋಗಿ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 5,000 ಜನರಿಗೆ ಎಂಟ್ರಿ ಅವಕಾಶ ಇದೆ. ಅಷ್ಟಂತೂ ರಿಸ್ಟ್ರಿಕ್ಟ್ ಮಾಡಲೇಬೇಕಾಗಿದೆ. ಈಗಾಗಲೇ ಶಬರೀಶ್ ಅವರು ಹೇಳಿದ ಹಾಗೆ ಕೋಟ್ಯಾಂತರ ಜನ ವರ್ಷಕ್ಕೆ ಭೇಟಿ ಕೊಡ್ತಾರೆ, ಅದು ಈ ನವೆಂಬರ್ನಿಂದ ಜನವರಿಯವರೆಗೆ. ಇದರ ಜೊತೆಗೆ ಇಡೀ ವರ್ಷ ಪೂರ್ತಿ ಮಾಲಾಧಾರಿಗಳಾಗಿರೋರನ್ನ ಬಹಳಷ್ಟು ಜನರನ್ನ ನಾನು ನೋಡಿದ್ದೀನಿ. ಬ್ರಹ್ಮಚರ್ಯ ಮತ್ತು ವ್ರತದ ಬಗ್ಗೆ ಮಾತನಾಡ್ತಾ ಇದ್ರು ಗಣಪತಿ ಭಟ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.